ನಮಸ್ಕಾರ ಸ್ನೇಹಿತರೆ. ವೇದಗಳನ್ನು ಸಂಗ್ರಹಣೆಯ ನಂತರ ಜನಜೀವನದ ವಿವಿಧ ಭಾಗಗಳ ಯಶಸ್ವಿ ಕಾರ್ಯನಿರ್ವಹಣೆಯ ಅಗತ್ಯವನ್ನು ಅನುಸರಿಸಿ ಮತ್ತೆ ಕೆಲವು ಶಾಸ್ತ್ರ ವಿಚಾರಗಳನ್ನು ಒಳಗೊಂಡ ಗ್ರಂಥ ಸಮೂಹಗಳು ಹುಟ್ಟಿಕೊಂಡವು. ಅವುಗಳನ್ನು ಉಪವೇದಗಳು ಮತ್ತು ವೇದಾಂಗಗಳು ಅಂತ ಹೇಳ್ತಾರೆ. ಅದರಂತೆ ಕೆಲವು ಲೌಕಿಕ ಶಾಸ್ತ್ರ ಗ್ರಂಥಗಳು ಕೂಡ ಹುಟ್ಟಿಕೊಂಡವು. ಇವೆಲ್ಲವನ್ನು ಸೇರಿಸಿ ಹಿಂದೂಗಳ ಧರ್ಮ ಗ್ರಂಥಗಳು ಅಂತ ಸ್ಥೂಲವಾಗಿ ಹೇಳಲಾಗುತ್ತೆ. ಈ ಗ್ರಂಥ ಸಮೂಹವನ್ನು ಲೌಕಿಕ ಅಥವಾ ಲೌಕಿಕ ಶಾಸ್ತ್ರ ಗ್ರಂಥಗಳೆಂದು ಎರಡು ವಿಭಾಗವಾಗಿ ಮಾಡಲಾಗಿದೆ. ಆಧ್ಯಾತ್ಮಿಕ ಅರ್ಥಾತ್ ಪಾರಲೌಕಿಕ ಶಾಸ್ತ್ರ ಗ್ರಂಥಗಳಂದರೆ ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ, ಆಗಮ, ದರ್ಶನಗಳು. ಆಮೇಲೆ ಲೌಕಿಕ ಅರ್ಥಾತ್ ಐಹಿಕ ಶಾಸ್ತ್ರ ಗ್ರಂಥಗಳಂದರೆ ಸುಭಾಷಿತ, ಕಾವ್ಯ, ನಾಟಕ, ನಾಲ್ಕನೇದು ಅಲಂಕಾರ. ಈಗ ಶ್ರುತಿ ಅಂದರೆ ವೇದ ಗ್ರಂಥ ಸಮೂಹಕ್ಕೆ ಶ್ರುತಿ ಅಥವಾ ಆಮ್ನಯ ಎಂಬ ಹೆಸರುಗಳಿಂದ ಕರೀತಾರೆ. ವೇದಗಳಲ್ಲಿ ಮುಖ್ಯವಾಗಿ 4 ವಿಭಾಗಗಳಿವೆ. ಅವು ಯಾವುವೆಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಹೀಗೆ 4 ವೇದಗಳಿವೆ. ಪ್ರತಿಯೊಂದು ವೇದವೂ ಕೂಡ 4 ಒಳ ವಿಭಾಗಗಳಿಂದ ಕೂಡಿರುತ್ತವೆ. ಅವು ಯಾವುವೆಂದರೆ ಒಂದನೇದು ಮಂತ್ರ ಸಂಹಿತೆ ಅಥವಾ ಸ್ತುತಿಗಳು, ಎರಡನೇದು ಬ್ರಾಹ್ಮಣ, ಆಮೇಲೆ ಮೂರನೇದು ಆರಣ್ಯಕ, ನಾಲ್ಕನೇದು ಉಪನಿಷತ್ತುಗಳು. ಹೀಗೆ ಪ್ರತಿಯೊಂದು ವೇದಗಳಲ್ಲಿಯೂ ಕೂಡ ಈ 4 ಭಾಗಗಳನ್ನು ನಾವು ಕಾಣ್ತೀವಿ. ಅಂದರೆ ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ಸಾಮವೇದದಲ್ಲಿ, ಅಥರ್ವವೇದದಲ್ಲಿ 4 ವೇದಗಳಲ್ಲಿ 4 ಭಾಗಗಳನ್ನು ಕಾಣ್ತೀವಿ. ಈ ವಿಭಾಗಗಳು ಅನುಕ್ರಮವಾಗಿ ಮನುಷ್ಯನ ಜೀವನದ 4 ಅವಸ್ಥೆಯ ಹಂತಗಳಾದ ಬಾಲ್ಯ, ಯೌವನ, ಪ್ರೌಢ, ವೃದ್ಧಾಪ್ಯ ಅಥವಾ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಹಂತಗಳಿಗೆ ಉಪಯೋಗವಾಗುವಂತೆ ಇವುಗಳನ್ನು ವಿಭಾಗಿಸಲ್ಪಟ್ಟಿದೆ ಎಂದು ಹೇಳ್ತೇವೆ. ವೇದದಲ್ಲಿ ಪ್ರತಿಪಾದಿತವಾಗಿರುವಂತಹ ವಿಷಯ ಸಂಗ್ರಹವನ್ನು ಒಟ್ಟಾಗಿ ಪರಿಗಣಿಸಿ 3 ವಿಭಾಗಗಳಾಗಿ ಮಾಡ್ತಾರೆ. ಅವು ಯಾವುವೆಂದರೆ ಕರ್ಮಕಾಂಡ ಒಂದನೇದು, ಎರಡನೇದು ಉಪಾಸನಾ ಕಾಂಡ, ಮೂರನೇದು ಜ್ಞಾನಕಾಂಡ. ಈಗ ಕರ್ಮಕಾಂಡ ಅಂದರೆ ಏನು? ವಿವಿಧ ರೀತಿಯ ಯಾಗಗಳು ಹಾಗೂ ಸಂಸ್ಕಾರ ಪದ್ಧತಿಗಳು ಇವುಗಳನ್ನು ಆಚರಿಸುವ ಕ್ರಮ ನಿಯಮಗಳ ವಿವರಗಳನ್ನು ಹೊಂದಿರುವ ಭಾಗವೇ ಕರ್ಮಕಾಂಡವಾಗಿರುತ್ತದೆ. ವೇದದ ಮಂತ್ರ ಭಾಗ ಮತ್ತು ಬ್ರಾಹ್ಮಣ ಭಾಗಗಳು ಕರ್ಮಕಾಂಡ ಭಾಗಕ್ಕೆ ಸೇರಿರುತ್ತವೆ. ಈಗ ಮಂತ್ರ ಸಂಹಿತೆ ಅಂದರೆ ಮಂತ್ರ ಎಂದರೆ ಮನನಾತ್ರಾಯತೆ ಇತಿ ಮಂತ್ರ. ಮನನ ಮಾಡುವುದರಿಂದ ಪಾರು ಮಾಡುವ ಶಬ್ದಪುಂಜವು ಮಂತ್ರವಾಗಿದೆ ಎಂದು ತಾತ್ಪರ್ಯ. ವೇದದಲ್ಲಿ ಈ ರೀತಿಯ ಮಂತ್ರಗಳು ಬಹಳ ಇವೆ. ಅವುಗಳಲ್ಲಿ ಹೆಚ್ಚಿನವಂದ್ರೆ ವೈದಿಕ ದೇವತೆಗಳಂದ್ರೆ ಅಗ್ನಿ, ವರುಣ, ಇಂದ್ರಾದಿಗಳನ್ನು ಕೊಂಡಾಡಿ ಹಾಡಿರುವಂತಹ ಸ್ತುತಿಗಳಾಗಿವೆ. ಈ ಸ್ತುತಿಗಳನ್ನು ಯಜ್ಞ ಯಾಗಾದಿಗಳ ಕಾಲದಲ್ಲಿ ಆಚಾರ್ಯರು ಉಪಯೋಗಿಸುತ್ತಿದ್ದರು. ಶಬ್ದಶಕ್ತಿ, ಸ್ವರ ಮಾಧುರ್ಯ, ವಿಚಾರ ಪ್ರಗಲ್ಭತೆ, ಭಾವನೆಯ ಉದಾತ್ತತೆ ಹಾಗೂ ಗಾಂಭೀರ್ಯ, ಸಾಹಿತ್ಯ, ಸೌಂದರ್ಯ ಮತ್ತು ಸಂಸ್ಕೃತಿಯ ತೇಜಸ್ಸು ಈ ಮಂತ್ರಗಳಲ್ಲಿ ಕಂಡುಬರುವ ವೈಶಿಷ್ಟ್ಯವಾಗಿರುತ್ತದೆ. ಈಗ ಬ್ರಾಹ್ಮಣಗಳಲ್ಲಿ ವೇದ ಕಾಲದಲ್ಲಿ ಆರ್ಯರು ನಡೆಸುತ್ತಿದ್ದ ಯಾಗ ಯಜ್ಞಗಳ ಕುರಿತಾದ ವರ್ಣನೆ, ಮಹಿಮೆ, ಗುರಿ, ಅವಶ್ಯಕತೆ ಹಾಗೂ ಗೂಢಾರ್ಥಗಳ ವಿವರಣೆಗಳು ಇದ್ದು ವಿವರಗಳೆಲ್ಲವೂ ಗದ್ಯ ರೂಪವಾಗಿ ರೂಪುಗೊಂಡಿವೆ. ಇವುಗಳನ್ನೇ ಬ್ರಾಹ್ಮಣ ಎಂದು ಹೇಳುತ್ತಾರೆ. ಮಂತ್ರಗಳನ್ನು ಉಪಯೋಗಿಸಿ ಐಹಿಕವೂ ಅಮುಷ್ಟಿಕವೂ ಆದ ಶ್ರೇಯಸ್ಸಿಗೆ ಯಜ್ಞ ಯಾಗಾದಿ ಕರ್ಮಗಳು, ಲೋಕ ಸೃಷ್ಟಿಯ ತತ್ವ ಇವುಗಳನ್ನು ಆಸ್ವಾದಿಸುವುದಾಗಿ ಆಧ್ಯಾತ್ಮ ವಿಚಾರವನ್ನು ಮಾಡಿ ಮೋಕ್ಷ ರೂಪವಾದ ಪರಮ ಪುರುಷಾರ್ಥಕ್ಕಾಗಿ ಬ್ರಹ್ಮದ ಕುರಿತಾಗಿ ವಿಚಾರಗಳನ್ನು ವ್ಯಕ್ತಪಡಿಸುವ ಭಾಗವೇ ಬ್ರಾಹ್ಮಣಗಳಾಗಿವೆ. ವೇದದ ಕುರಿತಾದ ವ್ಯಾಖ್ಯಾನಗಳೇ ಬ್ರಾಹ್ಮಣಗಳು ಎಂದು ಹೇಳಿರುತ್ತಾರೆ.
ಪ್ರತಿ ವೇದಕ್ಕೂ ಬ್ರಾಹ್ಮಣ ಭಾಗಗಳು ಇದ್ದು ಋಗ್ವೇದದಲ್ಲಿ ಐತರೇಯ ಮತ್ತು ಸಾಂಖ್ಯಾಯನ ಆಮೇಲೆ 2 ಬ್ರಾಹ್ಮಣ ಭಾಗಗಳಿವೆ. ಯಜುರ್ವೇದ ಶುಕ್ಲ ಯಜುರ್ವೇದ ಶತಪಥ ಬ್ರಾಹ್ಮಣ, ಆಮೇಲೆ ಕೃಷ್ಣ ಯಜುರ್ವೇದ ತೈತರೀಯ ಮತ್ತು ಮೈತ್ರೇಯಣೀಯ ಬ್ರಾಹ್ಮಣವು ಸೇರಿದೆ. ಸಾಮವೇದದಲ್ಲಿ ತಾಂಡ್ಯ ಅಥವಾ ಪಂಚಮಿಷ, ಷಡವಿಂಶ, ಚಾಂದೋಗ್ಯ, ಅದ್ಭುತ, ಅರ್ಷಯ ಮತ್ತು ಉಪನಿಷತ್ ಬ್ರಾಹ್ಮಣಗಳು ಸೇರಿವೆ. ಅಥರ್ವ ವೇದದಲ್ಲಿ ಸೇರಿರುವ ಬ್ರಾಹ್ಮಣವು ಗೋಪಥ ಬ್ರಾಹ್ಮಣ ಎಂದು ಕರೆಯಲ್ಪಡುತ್ತದೆ. ಈಗ ನಾವು ಉಪಾಸನಾ ಕಾಂಡದಲ್ಲಿ ವಿವಿಧ ರೀತಿಯ ಧ್ಯಾನಾದಿ ಕ್ರಮಗಳನ್ನು ಒಳಗೊಂಡಂಥ ಉಪಾಸನ ವಿಧಿಗಳ ವಿವರಣೆಯು ಅಡಕವಾಗಿರುವ ವೇದ ಭಾಗಕ್ಕೆ ಉಪಾಸನಾ ಕಾಂಡ ಅಂತ ಹೇಳ್ತಾರೆ. ಈ ಉಪಾಸನಾ ಕಾಂಡದ ಇನ್ನೊಂದು ಹೆಸರು ಆರಣ್ಯಕ ಎಂದಾಗಿದೆ. ಜನಜಂಗುಳಿಯಿಂದ ದೂರವಾಗಿ ಪ್ರಾಪಂಚಿಕತೆಯ ಕಾರ್ಯಕಲಾಪಗಳಿಂದ ಹೊರಗಾಗಿ ಪ್ರಶಾಂತವಾದ ಅರಣ್ಯಗಳಲ್ಲಿ ವಾನಪ್ರಸ್ಥ ಆಶ್ರಮ ವಾಸಿಯಾಗಿ ಆಧ್ಯಾತ್ಮ ವಿದ್ಯೆಯನ್ನು ಪರಿಶೀಲಿಸುವುದಕ್ಕೆ ಸಹಾಯ ಮಾಡುವ ವೇದ ಭಾಗವಾದ್ದರಿಂದ ಇದಕ್ಕೆ ಆರಣ್ಯಕ ಎಂದು ಹೆಸರು ಬಂದಿರುತ್ತದೆ. ಕರ್ಮಕಾಂಡದಲ್ಲಿ ವಿವರಿಸಲ್ಪಟ್ಟ ವಿಚಾರಗಳು, ಕರ್ಮ ವಿಧಿಗಳಿಗೆ ಆಧ್ಯಾತ್ಮವಾದ ಅರ್ಥ ವಿವರಣೆಗಳು, ಆತ್ಮೋನ್ನತಿಗೆ ಧ್ಯಾನ, ಉಪಾಸನ ಕ್ರಮಗಳ ವಿಸ್ತಾರವಾಗಿ ವಿವರಿಸಲ್ಪಟ್ಟಿರುತ್ತದೆ. ಗೃಹಸ್ಥಾಶ್ರಮಿಯು ಸನ್ಯಾಸಾಶ್ರಮವನ್ನು ಪರಿಗ್ರಹಿಸಲು ಸರ್ವಾಂಗೀಣವಾದ ತಯಾರಿಯನ್ನು ನೀಡುವ ವಾನಪ್ರಸ್ಥಾಶ್ರಮದ ಕುರಿತಾದ ವಿಶಿಷ್ಟವಾದಂಥ ವಿವರ ವಿಧಿಗಳು ಆರಣ್ಯಕಗಳಲ್ಲಿ ಬರುತ್ತವೆ. ಈಗ ನಾವು ಜ್ಞಾನಕಾಂಡವನ್ನು ನೋಡುವ. ಬಾಹ್ಯಾಚರಣೆ, ಬಾಹ್ಯಕರ್ಮ, ಯಜ್ಞ ಯಾಗಾದಿಗಳ ಹಂತವನ್ನು ದಾಟಿ ಮಹೋನ್ನತವಾದ ಹಾಗೂ ಪರಿಪೂರ್ಣವಾದ ಸತ್ಯವೂ ಸುಂದರವೂ ಶಿವಮಯವೂ ಆದ ಪದವಿಯೊಂದಿಗೆ ಹೇಳಿ ಅದನ್ನು ಪಡೆಯುವ ಸಾಧನ ಕ್ರಮದ ವಿವರಣೆಗಳನ್ನು ಒಳಗೊಂಡಿರುವ ವೇದ ಭಾಗವೇ ಜ್ಞಾನಕಾಂಡವಾಗಿರುತ್ತದೆ. ಈ ಭಾಗಕ್ಕೆ ಉಪನಿಷತ್ ಭಾಗ ಎಂದು ಹೇಳುತ್ತಾರೆ. ವೇದದ ಬ್ರಾಹ್ಮಣ ಮತ್ತು ಆರಣ್ಯಕ ಭಾಗಗಳ ಕೊನೆಯಲ್ಲಿ ಅಡಕವಾಗಿರುವುದರಿಂದ ಇವುಗಳನ್ನು ವೇದದ ಮುಕ್ತಾಯದ ಕಾಂಡ ಅಥವಾ ಮುಕ್ತಾಯದ ಭಾಗ ಎಂದು ಹೇಳುತ್ತಾರೆ. ವೇದದ ಮುಕ್ತಾಯ ಭಾಗವಾದ್ದರಿಂದ ಇದಕ್ಕೆ ವೇದಾಂತ ಎಂದು ಹೇಳುತ್ತಾರೆ. ಆಶ್ರಮ ಧರ್ಮ ರೀತಿ ಗೃಹಸ್ಥ ವಾನಪ್ರಸ್ಥ ಆಶ್ರಮಗಳನ್ನು ದಾಟಿ ಸನ್ಯಾಸಾಶ್ರಮವನ್ನು ಸೇರಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ನೆರವಾಗುವ ವೇದ ಭಾಗವಾಗಿದ್ದು ಎಲ್ಲ ವಿಧಗಳಿಂದಲೂ ಇದಕ್ಕೆ ಜ್ಞಾನಕಾಂಡ, ವೇದಾಂತ ಎಂಬ ಹೆಸರು ಯಥೋಚಿತವಾಗಿ ಎಂದು ಹೇಳಬಹುದು. ಈಗ ನಾವು ಋಗ್ವೇದವನ್ನು ನಾವು ನೋಡುವ. ರುಚಸ್ತೋತೋ ಎಂಬ ಧಾತುವಿನಿಂದ ಸಿದ್ಧಿಸಿದ ರೂಪವಾಗಿದ್ದು ಋಗ್ವೇದವೆಂದರೆ ಸ್ತೋತ್ರ ಮಾಡುವ, ಸ್ತುತಿಸುವ ಸಂಹಿತೆ ಅಥವಾ ಅರ್ಥವಾಗಿರುತ್ತದೆ. ಋಗ್ವೇದವು ಜಗತ್ತಿನಲ್ಲಿ ಸಾಹಿತ್ಯ ಸಮೂಹದಲ್ಲಿ ಅತ್ಯಂತ ಪ್ರಾಚೀನವಾದ ಗ್ರಂಥವಾಗಿದ್ದು ವಿಷಯ ಸಂಪತ್ತು, ವಿಚಾರ ಪ್ರೌಢಿಮೆ ಇತ್ಯಾದಿ ಎಲ್ಲ ದೃಷ್ಟಿಗಳಿಂದಲೂ ಹಿರಿದಾಗಿರುತ್ತದೆ. ಅಗ್ನಿ, ವಾಯು, ಸೂರ್ಯ, ಇಂದ್ರ, ವಿಷ್ಣು, ರುದ್ರ ಮೊದಲಾದ ದೇವತೆಗಳೊಡನೆ ಅವರ ಪ್ರವೃತ್ತಿಗಳನ್ನು ಅನುಸರಿಸಿ ಗುಣವರ್ಣೆಗಳನ್ನು ಮಾಡಿ ಪ್ರಾರ್ಥನೆಗಳನ್ನು ನಿರ್ವಹಿಸುವ ಮಂತ್ರಗಳು, ಸ್ತೋತ್ರಗಳು ಋಗ್ವೇದದಲ್ಲಿ ಬಹುಸಂಖ್ಯೆಯಲ್ಲಿ ಸೇರಿರುತ್ತವೆ. ಈ ಸ್ತೋತ್ರಗಳೆಲ್ಲ ಕೇವಲ ಸ್ತುತಿಪರವಾದವು ಅಲ್ಲದೆ ಅತ್ಯಂತ ವಿಶೇಷವಾದ ಆಧ್ಯಾತ್ಮವಾದ ಅಂತರ್ಗತಗಳಿಂದಲೂ ಕೂಡಿರುತ್ತವೆ. ಋಗ್ವೇದದಲ್ಲಿ ಜಗತ್ತಿನ ಸೃಷ್ಟಿ, ಜೀವನ, ಜನ್ಮ, ಮರಣ, ಭೂಲೋಕ, ಪಿತೃಲೋಕ, ದೈವಲೋಕ ಇತ್ಯಾದಿ ಗಹನವಾದ ವಿಚಾರಗಳು ಸಹ ಸೇರಿವೆ. ಒಟ್ಟಿನಲ್ಲಿ ಹೇಳುವುದಾದರೆ ಋಗ್ವೇದದಲ್ಲಿ ಹೇಳುವ ವಿಷಯಗಳೇ ಇಲ್ಲ ಎಂಬಷ್ಟರ ಮಟ್ಟಿಗೆ ಪರಿಪೂರ್ಣವೂ ಸತ್ವಪೂರ್ಣವೂ ಆಗಿರುವ ವಿದ್ಯಾಸಾಗರವೇ ಋಗ್ವೇದವಾಗಿರುತ್ತದೆ. ಮೇಲ್ನೋಟಕ್ಕೆ ಕಾಣುವ ಸ್ತುತಿಗಳು, ಮಂತ್ರಗಳು ನಿಜಕ್ಕೂ ಏನೊಂದು ವಿಶೇಷವಾದ ಅರ್ಥವನ್ನು ನೀಡುವಂತಿಲ್ಲವಾಗಿದ್ದು ಅವುಗಳನ್ನು ಯಥೋಚಿತವಾದ ಶ್ರದ್ಧೆ, ಭಕ್ತಿ, ಧ್ಯಾನಗಳಿಂದ ಕೂಡಿ ಅರ್ಥ ಮಾಡ ಹೊರಟಾಗ ಅದರ ಅರ್ಥವು ಅರಿವಾಗಿ ಅವುಗಳ ಮಹತ್ವ ತಿಳಿಯುವುದು. ಶ್ರೀ ಸಾಯಿನಾಥಾಚಾರ್ಯರು 4 ವೇದಗಳಿಗೆ ಭಾಷ್ಯವನ್ನು ಬರೆದು ವೇದದ ಅಂತರರ್ಥದ ಬಗ್ಗೆ ವಿಶೇಷ ಬೆಳಕನ್ನು ಬೀರಿರುತ್ತಾರೆ. ವೇದದಲ್ಲಿ ಈ ಋಗ್ವೇದದಲ್ಲಿ 1028 ಸೂಕ್ತಗಳಿವೆ. ವೇದ ಮಂತ್ರಗಳ ಸಮುದಾಯಕ್ಕೆ ಸಂಕ್ಷಿಪ್ತವಾಗಿ ಸಂಹಿತೆ ಎಂದು ಕರೆಯುತ್ತಾರೆ. ಈ ಸಂಹಿತೆಯನ್ನು ಭಗವಾನ್ ಶ್ರೀ ವೇದವ್ಯಾಸ ಮಹರ್ಷಿಗಳು ಯಥೋಚಿತವಾಗಿ ವಿಭಾಗ ಮಾಡಿ ಅವುಗಳನ್ನು
ಋಗ್ವೇದ, ಸಾಮವೇದ, ಅಥರ್ವವೇದ ಎಂದು ಕರೆದಿರುತ್ತಾರೆ. ಈ ಭಾಗಗಳನ್ನು ಮಾಡುವಾಗ ಶ್ರೀ ವ್ಯಾಸರು ವೇದದ ವಿಷಯ ಮತ್ತು ಅವಶ್ಯಕತೆಗಳನ್ನು ಸ್ಥೂಲವಾಗಿ ಅನುಸರಿಸಿ ಮಾಡಿರುತ್ತಾರೆ. ಯಜ್ಞ ಯಾಗಾದಿಗಳನ್ನು ನಡೆಸಲು ಬೇಕಾಗುವ 4 ಮುಖ್ಯ ವ್ಯಕ್ತಿಗಳು ಅಂದರೆ ಋತುಜ್ವರ ಅವಶ್ಯಕತೆಗಳನ್ನು ಅನುಸರಿಸಿ 4 ವೇದಗಳಾಗಿ ವೇದ ಮಂತ್ರ ಸಂಹಿತೆಯನ್ನು ವಿಭಾಗಿಸಿರುತ್ತಾರೆ. ಯಜ್ಞವೆಂಬ ದೇವತಾಪತ್ರಾರ್ಥವಾದ ಪವಿತ್ರ ಕಾರ್ಯವನ್ನು ನೆರವೇರಿಸಲು ಅವಶ್ಯವಾಗಿ ಬೇಕಾಗಿರುವವರಲ್ಲಿ ಮೊದಲನೆಯ ಋತ್ವಿಜರೇ ಹೋತೃ, ಎರಡನೆಯವರು ಅಧ್ವರ್ಯ, ಮೂರನೆಯವರು ಉದ್ಗೃತ್ತು, ನಾಲ್ಕನೆಯವರು ಬ್ರಾಹ್ಮ ಆಗಿರುತ್ತಾರೆ. ಋತ್ವಿಜ, ಹೋತೃ, ಋತ್ತು ಎಂದರೆ ಕರೆಯುವರು ಎಂದ ಅರ್ಥ. ಸಂಸ್ಕೃತದಲ್ಲಿ ಋತ್ತು ಎಂದರೆ ಕರೆಯುವರು ಎಂಬ ಅರ್ಥ. ಯಜ್ಞದಲ್ಲಿ ಹವನ ಮಾಡುವ ಮೊದಲು ಆಯಾ ದೇವತೆಗಳಿಗೆ ಸಂಬಂಧಿಸಿದ ಮಂತ್ರಗಳಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ ಆಯುಷ್ಯನ್ನು ದೇವತೆಗಳು ತೆಗೆದುಕೊಂಡು ಹೋಗುವಂತೆ ಪ್ರಾರ್ಥಿಸಬೇಕು. ಈ ಪ್ರಾರ್ಥನಾ ವಿಧಿಯನ್ನು ನೆರವೇರಿಸುವುದಕ್ಕೆ ಹೋತೃ, ಇದಕ್ಕೆ ಸಂಬಂಧಿಸಿದ ಪ್ರಾರ್ಥನಾ ಮಂತ್ರಗಳನ್ನು ಋಗ್ವೇದದಲ್ಲಿ ಅಡಕವಾಗಿರುತ್ತವೆ. ಅಧ್ವರ್ಯ ಎಂದರೆ ಯಜ್ಞಕಾಲದಲ್ಲಿ ಸೂಕ್ತವಾದ ಮಂತ್ರೋಚ್ಚಾರಣೆ ಮಾಡಿ ಸಂಬಂಧಿಸಿದ ದೇವತೆಗಳನ್ನು ಉದ್ದೇಶಿಸಿ ಸ್ವಾಹ ಎನ್ನುತ್ತಾ ಆಹುತಿಯನ್ನು ಅಗ್ನಿಕುಂಡದಲ್ಲಿ ಅರ್ಪಿಸುವವನು ಆಗಿರುತ್ತಾನೆ. ಇವನನ್ನು ಯಜ್ಞ ಪುರೋಹಿತ ಎಂದು ಕರೆಯುತ್ತಾರೆ. ಅಧ್ವರ್ಯುವಿನ್ ಕಾರ್ಯಕ್ಕೆ ಸಂಬಂಧಿಸಿದ ಯಜ್ಞ ಮಂತ್ರಗಳು ಯಜುರ್ವೇದದಲ್ಲಿ ಇವೆ. ಆಮೇಲೆ ಮೂರನೇದವರು ಉದ್ಗತ. ಉಚ್ಚ ಸ್ವರದಲ್ಲಿ ಹಾಡುವವನೇ ಉದ್ಗತ. ಯಜ್ಞಕಾಲದಲ್ಲಿ ಮಂತ್ರಗಳಿಗೆ ವಿಶಿಷ್ಟವಾದ ಸ್ವರ ಸಂಯೋಜನೆಯನ್ನು ಮಾಡಿ ಮಂತ್ರೋಚ್ಚಾರಣೆ ಮಾಡುವುದು ಉದ್ಗತವಿನ ಕೆಲಸವಾಗಿದೆ. ಈ ಕಾರ್ಯಕ್ಕೆ ಸಂಬಂಧಿಸಿದ ಮಂತ್ರಗಳೇ ಸಾಮವೇದದಲ್ಲಿ ಅಡಕವಾಗಿವೆ. ಈಗ 4ನೇದವನು ಬ್ರಹ್ಮ. ಬ್ರಹ್ಮ ಅಂದರೆ ಬ್ರಹ್ಮನು ಯಜ್ಞದ ಅಧ್ಯಕ್ಷನಾಗಿರುತ್ತಾನೆ. ಯಜ್ಞ ಕಾರ್ಯವು ಯಶಸ್ವಿಯಾಗಿ ನೆರವೇರಿ ಯಾವ ಸಕಲಿತ್ಯ ಅಡ್ಡಿ ಆತಂಕಗಳು ಬರದಂತೆ ವಿಶ್ವತಚ್ಚಕವಾಗಿ ನೋಡಿಕೊಳ್ಳುವುದು ಬ್ರಹ್ಮನ ಕೆಲಸವಾಗಿದೆ. ಬ್ರಹ್ಮನಿಗೆ ಸಕಲ ವೇದಗಳ ಜ್ಞಾನ, ಯಜ್ಞ ಕರ್ಮಗಳ ಸರಿಯಾದ ಪರಿಜ್ಞಾನ, ತಾಂತ್ರಿಕ ವಿಧಿಗಳ ಕ್ರಮವಾದ ಪರಿಚಯ ಇರಬೇಕು. ಈ ವಿವರಗಳೆಲ್ಲ ಸಾಕಷ್ಟು ಅಥರ್ವ ವೇದದಲ್ಲಿ ನಿಮಗೆ ದೊರೆಯುತ್ತದೆ. 4 ವೇದಗಳಲ್ಲಿ ನಿಶ್ಚಯವಾಗಿಯೂ ಕೇವಲ ಯಜ್ಞದ ವಿಚಾರವೇ ಮೇಲೆ ಹೇಳಿರುವ ರೀತಿಯಾಗಿ ಇರುವುದೆಂದು ಹೇಳುವಂತಿಲ್ಲ. ಹಾಗೆಯೇ ಅಷ್ಟು ಮಾತ್ರವೇ ಎಂತಾಗಿದ್ದರೆ ವೇದವು ಸರ್ವಜ್ಞಾನದ ಭಂಡಾರವಾಗಲು ಸಾಧ್ಯವಾಗುತ್ತಿದ್ದಿಲ್ಲ. ಋಗ್ವೇದದ ವಿಷಯಾಂಶಗಳನ್ನು 2 ವಿಧವಾಗಿ ವಿಭಾಗ ಮಾಡಿರುತ್ತಾರೆ. ಮಂಡಲ 1ನೇದು ಮಂಡಲ, ಅನುವಾಕ ಮತ್ತು ಸೂಕ್ತ ಅಂತ. 2ನೇದು ಅಷ್ಟಕ, ಅಧ್ಯಾಯ ಮತ್ತು ಸೂಕ್ತ. ಋಗ್ವೇದದಲ್ಲಿ 10 ಮಂಡಲಗಳಿವೆ. ಪ್ರತಿ ಮಂಡಲದ ಅಂತರ ವಿಭಾಗ ಅನುವಾಕ ಎಂಬ ಹೆಸರು. ಅನುವಾಕದ ವಿಭಾಗಕ್ಕೆ ಸೂಕ್ತ ಎಂದು ಹೇಳುವುದಾಗಿದೆ. ಅಷ್ಟಕಗಳೆಂದು 8ರಿಂದ ಕೂಡಿದವುಗಳೆಂದು ತಾತ್ಪರ್ಯ. ಋಗ್ವೇದದಲ್ಲಿ 8 ಅಷ್ಟಕಗಳಿವೆ. ಪ್ರತಿಯೊಂದು ಅಷ್ಟಕದಲ್ಲಿಯೂ 8 ಅಧ್ಯಾಯಗಳಿವೆ. ಹೀಗೆ ಋಗ್ವೇದದಲ್ಲಿ ಒಟ್ಟು 64 ಅಧ್ಯಾಯಗಳಿವೆ. ಈ ಅಧ್ಯಾಯಗಳನ್ನೆಲ್ಲ ಒಟ್ಟಾಗಿ 1028 ಸೂಕ್ತಗಳಿವೆ. ಋಗ್ವೇದದ ಕುರಿತಾದ ಹೆಚ್ಚಿನ ವಿವರಗಳು ಹೀಗಿದೆ. 1ನೇದು ಋಗ್ವೇದದ ಉಪವೇದ ಆಯುರ್ವೇದ. 2ನೇದು ಋಗ್ವೇದದ ಬ್ರಾಹ್ಮಣ, ಐತರ್ಯ ಮತ್ತು ಸಾಂಖ್ಯಾಯನ ಅಂದರೆ ಕೌಶಿತಕಿ. 3ನೇದು ಋಗ್ವೇದದ ಆರಣ್ಯಕಗಳು ಐತರ್ಯ, ಕೌಶಿತಕಿ. 4ನೇದು ಋಗ್ವೇದದ ಸ್ತೋತ್ರಗಳು ಅಶ್ವಲಾಯನ. 5ನೇದು ಋಗ್ವೇದದ ಗೃಹಸೂತ್ರಗಳು ಸಾಂಖ್ಯಾಯನ. 6ನೇದು ಋಗ್ವೇದದಲ್ಲಿರುವ ಸೂಕ್ತಗಳು ಮುಖ್ಯ ದ್ರಷ್ಟಾರರು ಮಧುಚಂದ್ರ ಋಷಿ, ಮೇಧಾತಿಥಿ ಋಷಿ, ಶನಶೇಷ ಋಷಿ, ಕಣ್ವ ಋಷಿ, ಪರಾಶರ ಋಷಿ, ಕಶ್ಯಪ ಋಷಿ, ವಿಶ್ವಮಿತ್ರ ಋಷಿ, ವಾಮದೇವ ಋಷಿ, ಅತ್ರಿ ಋಷಿ, ಭಾರದ್ವಾಜ ಋಷಿ. ಋಗ್ವೇದದ ಅರ್ಥ ವಿವರಣೆ ತಿಳಿಯಲು ಇರುವ ಪ್ರಸಿದ್ಧ ಸಹಾಯಕ ಗ್ರಂಥಗಳೆಂದರೆ ಶ್ರೀ ಸಾಯಣಾಚಾರ್ಯರು ಬರೆದಿರುವ ಭಾಷ್ಯ, ಶ್ರೀ ಮಧ್ವಾಚಾರ್ಯರು ಬರೆದಿರುವ ಭಾಷ್ಯ, 3ನೇ ನಿಘಂಟು ಮತ್ತು ದೇವರಾಜ ಇವರ ಟೀಕೆ, ಯಸ್ಕರ ನಿರುಕ್ತ ದುರ್ಗಾಚಾರ್ಯರ ಟೀಕೆ.